ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಅಮ್ಮನವರುಗಳನ್ನು ನೆನೆಯುತ್ತಾ 97ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಇರಲೆಂದು ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಈ ಪಾದಯಾತ್ರೆಯ ಸದುದ್ದೇಶ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ವಿಸ್ತರಿಸುತ್ತಾ ಈ ಕ್ಷೇತ್ರದಲ್ಲಿ ಯಾವೊಬ್ಬ ಭಕ್ತಾದಿಯೂ ಸಹ ಮಾಡಿರುವಂತಹ ಅಳಿಲು ಸೇವೆಯು ವ್ಯರ್ಥವಾಗಬಾರದು. ಅವರು ಈ ಕ್ಷೇತ್ರದ ಅಮ್ಮನವರ ಅಭಿವೃದ್ಧಿಯ ವಿವಿಧ ಪಥಗಳಲ್ಲಿ ಕೈ ಜೋಡಿಸಿದಂತಹ ಹಾಗೂ ಸೇವೆ ಸಲ್ಲಿಸಿದಂತಹ ಪ್ರತಿಯೊಂದು ಹಂತಗಳನ್ನು ಸಹ ನನ್ನ ಜ್ಞಾನಾರ್ಜನೆಗೆ ಬಂದಂತೆ ಪಾದಯಾತ್ರೆಯ ಸುಸಂದರ್ಭದಲ್ಲಿ ತಿಳಿಸುತ್ತಾ ಬಂದಿರುತ್ತೇನೆ. ಈ ಕ್ಷೇತ್ರದ ಪ್ರಕೃತಿ ಮಾತೆಯ ಬಹಳ ಸಂಪದ್ಭರಿತವಾಗಿ ಇರುವುದನ್ನು ಈ ವಿಡಿಯೋ ಚಿತ್ರೀಕರಣದಲ್ಲಿ ತಾವು ಗಮನಿಸಬಹುದಾಗಿರುತ್ತದೆ. ಅಂದು ಈ ಕ್ಷೇತ್ರದ ಸಾಕಷ್ಟು ವಿವಿಧ ಅಭಿವೃದ್ಧಿಯ ಕೆಲಸಗಳನ್ನು ಕೈಗೊಂಡು ಮುನ್ನಡೆದುಕೊಂಡು ಬಂತಹ ನಾವುಗಳು ಈ ಕ್ಷೇತ್ರದ ಭಕ್ತಾದಿಗಳ ಅನುಕೂಲಕ್ಕಾಗಿ ಸಾಕಷ್ಟು ವಿಸ್ತಾರವಾಗಿ ಕಲ್ಲು ಹಾಸನ್ನು ಹಾಕಲಾಗಿರುತ್ತದೆ. ತದನಂತರ ಈ ಕ್ಷೇತ್ರದಲ್ಲಿ ಮಳೆಯ ನೀರು ಸರಾಗವಾಗಿ ಸಾಗಿ ಕುಬೇರನ ಮೂಲೆಯ ಹಾದಿಯಾಗಿ ದೇವಮೂಲೆಗೆ ಹೋಗಲು ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ದಾರಿಯನ್ನು ಮಾಡಿಕೊಡುವ ಸದುದ್ದೇಶದಿಂದಾಗಿ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ಅಭಿವೃದ್ಧಿ ಮಾಡುತ್ತಾ ಬಂದಾಗ ಉಳಿದಂತಹ ಸ್ವಲ್ಪ ಭಾಗವನ್ನು ಮಳೆಯ ನೀರು ದೇವಮೂಲೆ ಹಾದಿಯಾಗಿ ಹೊರ ಹೋಗಲು ಒಂದು ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ಆಗ ಸಾಕಷ್ಟು ಕಲ್ಲು ಚಪ್ಪಡಿಗಳನ್ನು ಹಾಕಲಾಗಿದ್ದು ಕೆಲವೊಂದು ಕಡೆ ಮಳೆ ನೀರು ಭೂಮಿಗೆ ಇಂಗಲು ಸಹ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಕೆಲವೊಂದು ಕಡೆ ಅಲ್ಲಿ ಬಿದ್ದಂತಹ ನೀರು ಅಲ್ಲಿಯೇ ಭೂಗರ್ಭಕ್ಕೆ ಸೇರಲು ಕೆಲವೊಂದು ಸ್ಥಳಾವಕಾಶಗಳನ್ನು ಸಹ ನಿರ್ಮಾಣ ಮಾಡಲಾಗಿರುತ್ತದೆ. ಹಾಗೆಯೇ ಶ್ರೀ ಪ್ರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಮುಂಭಾಗದಲ್ಲಿ ಅತ್ಯವಶ್ಯಕವಾಗಿ ಕಲ್ಲು ಹಾಸನ್ನು ಹಾಸಿದ ನಂತರ ಒಂದು ಕಾಲುವೆಯ ಅವಶ್ಯಕತೆ ಇರುತ್ತದೆ. ಆಗ ಈ ಕ್ಷೇತ್ರದ ಪಕ್ಕದಲ್ಲಿ ವಾಸವಾಗಿರುವ ಒಬ್ಬರು ಭಕ್ತಾದಿಯವರು ಸಿಮೆಂಟ್ ಬ್ಲಾಕ್ಗಳನ್ನು ಚಪ್ಪಡಿಯ ಆಕಾರದಲ್ಲಿರುವಂತಹ ಬ್ಲಾಕ್ಗಳನ್ನು ತೆಗೆದುಕೊಂಡು ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಹಾಕಿ, ಸರ್, ನೀವು ನನ್ನ ಬಳಿಯಿಂದ ಕ್ಷೇತ್ರದ ಅಭಿವೃದ್ಧಿಯ ವಿಸ್ತರಣೆಯ ಭಾಗವಾಗಿ ಸಾಕಷ್ಟು ಕಲ್ಲುಗಳನ್ನು ತೆಗೆದುಕೊಂಡಿರುತ್ತೀರಿ. ಈ ಸಿಮೆಂಟ್ ಬ್ಲಾಕ್ ಚಪ್ಪಡಿಯಂತೆ ಇದ್ದು ಇದನ್ನು ನೀವು ನನಗೆ ಎಷ್ಟು ಹಣವನ್ನು ಕೊಡುತ್ತೀರೋ ಕೊಡಿ, ನೀವು ಹಣ ಕೊಡುತ್ತೀರೆಂದು ತೆಗೆದುಕೊಂಡು ಬಂದು ಹಾಕಿರುತ್ತೇನೆ. ಅದನ್ನು ದೇವತಾ ಕಾರ್ಯಕ್ಕೆ ಎಲ್ಲಿ ಸಾಧ್ಯವೋ ಅಲ್ಲಿ ಬಳಸಿಕೊಳ್ಳಿ ಎಂದು ತಿಳಿಸುತ್ತಾ ಹೇಳುತ್ತಾನೆ. ಆಗ ನಾನು ಅವರಿಗೆ, ಸರ್, ನಾನು ಈ ಕ್ಷೇತ್ರದ ಅಮ್ಮನವರ ಇಚ್ಛೆಯಂತೆಯೇ ನಡೆದುಕೊಳ್ಳಬೇಕಾಗಿರುತ್ತದೆ. ಆದ್ದರಿಂದ ನೀವುಗಳು ಬಹಳ ಕಷ್ಟಪಟ್ಟು ಈ ಹಾಲೋ ಬ್ಲಾಕ್ ಹಾಗೂ ಚಪ್ಪಡಿ ಆಕಾರದಂತಿರುವ
ಸಿಮೆಂಟ್ ಬ್ಲಾಕ್ಗಳನ್ನು ತೆಗೆದುಕೊಂಡು ಬಂದು ಕೊಟ್ಟಿರುತ್ತೀರಿ. ನೀವು ಎಷ್ಟು ಅಪೇಕ್ಷೆ ಪಡುತ್ತೀರಿ ಎಂದು ಕೇಳಿಕೊಂಡಾಗ ಅವರು, ಸರ್ ನನಗೆ 10,000 ರೂಗಳನ್ನು ಕೊಡಿ ಎಂದು ತಿಳಿಸುತ್ತಾರೆ. ಆಗ, ಸರ್ ದಯಮಾಡಿ ನಾನು 6,000 ರೂಗಳನ್ನು ಕೊಡುತ್ತೇನೆ. ನೀವು ಸಹ ನಿಮ್ಮ ಸೇವೆಯು ಸಹ ಅಮ್ಮನವರ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳಲ್ಲಿ ಸೇರಿಕೊಳ್ಳಲಿ ಎಂದು ಅವರಿಗೆ ಮಾತನಾಡಿದಾಗ ಅವರು ಸಹ ಒಪ್ಪಿಕೊಂಡು ನಮಗೆ ಆ ಬ್ಲಾಕ್ಗಳನ್ನು ಕೊಡುತ್ತಾರೆ. ನಾನು ಅವರಿಗೆ 6,000 ರೂಗಳನ್ನು ಕೊಟ್ಟು, ತಾವು ಈ ದೃಶ್ಯಾವಳಿಯಲ್ಲಿ ನೋಡುತ್ತಿರುವಂತಹ ಈ ಸಿಮೆಂಟ್ ಕಾಂಕ್ರೀಟ್ ಮಿಶ್ರಿತ ಈ ಬ್ಲಾಕ್ಗಳನ್ನು ತೆಗೆದುಕೊಳ್ಳುತ್ತೇನೆ. ಈ ಬ್ಲಾಕ್ಗಳನ್ನು ಈ ರೀತಿಯಾಗಿ ಶ್ರೀ ಪಿರಿಯಾಪಟ್ಟಣದಮ್ಮ ದೇವಸ್ಥಾನದ ಹಾಗೂ ಕುಬೇರನ ಮೂಲೆಯಿಂದ ಬರುವಂತಹ ನೀರು ಈ ಭಾಗದ ಮೂಲಕ ಈ ಸ್ಥಳಕ್ಕೆ ಬಂದು ಇಲ್ಲಿಂದ ನೇರವಾಗಿ ಕುಬೇರನ ಮೂಲೆಯಿಂದ ಬಂದಂತಹ ನೀರು ದೇವಮೂಲೆಗೆ ಸಾಗಿ ಹೋಗಲಿ ಎಂಬ ಉದ್ದೇಶದಿಂದ ಇಲ್ಲಿ ಈ ಸಿಮೆಂಟ್ ಚಪ್ಪಡಿ ಆಕಾರದ ಸ್ಲ್ಯಾಬ್ಗಳನ್ನು ಅಳವಡಿಸಲಾಗಿರುತ್ತದೆ. ಅಂದು ಈ ಸ್ಥಳದಲ್ಲಿ ಕೆಲಸ ಮಾಡಲು ಬಂದಾಗ ಅಂದು ಇಲ್ಲಿ ಮಳೆ ನೀರು ನಿಂತಿದ್ದು ಹಾಗೂ ಸಾಕಷ್ಟು ಹುಲ್ಲು ಕಲ್ಲು ಮಣ್ಣುಗಳ ರಾಶಿಯೇ ನಿಂತಿದ್ದು ಅವುಗಳನ್ನು ಎಲ್ಲ ಅಗೆದು ಕಲ್ಲುಗಳನ್ನು ಎತ್ತಿ ಪಕ್ಕಕ್ಕೆ ಹಾಕಿ ಇದನ್ನು ಕ್ಲೀನ್ ಮಾಡಬೇಕೆಂದರೆ ಸುಮಾರು 1 ವಾರಗಳ ಕಾಲ ಆ ಕೂಲಿ ಕಾರ್ಮಿಕರು ಪಟ್ಟಂತಹ ಕಷ್ಟ, ಅವರ ಜೊತೆಯಲ್ಲಿ ನಾವು ಸಲ್ಲಿಸಿದಂತಹ ಸೇವೆ ಬಹಳ ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತವೆ. ಏಕೆಂದರೆ ಇಲ್ಲಿದ್ದಂತಹ ಹುಲ್ಲು ಗಾವಲುಗಳನ್ನೆಲ್ಲ ಕಿತ್ತು ಹಾಕಿ ಅಗೆದು ನೀರು ತಳಭಾಗದಲ್ಲಿ ಮುಂದೆ ಸಾಗಲು ಒಂದು ಸಮತಟ್ಟಾಗಿ ಈ ಪ್ರದೇಶವನ್ನು ಅಣಿಗೊಳಿಸಲು ಬಹಳ ಕಷ್ಟವಾಯಿತು. ಅಂದು ಅಮ್ಮನವರ ಆಶೀರ್ವಾದ ಮತ್ತು ಮಾರ್ಗದರ್ಶನ ಅನುಸಾರ ಈ ಒಂದು ಮಹತ್ತರವಾದ ಕೆಲಸವನ್ನು ಕೈಗೊಂಡಿರುತ್ತೇವೆ. ನೋಡಲು ಸ್ವಲ್ಪವೇ ರೀತಿ ಕಾಣಬಹುದು, ಆದರೆ ಅಂದು ಈ ಕೆಲಸವನ್ನು ನಿರ್ವಹಿಸಲು ಸುಮಾರು 1 ವಾರಗಳ ಕಾಲ ಇಬ್ಬರು ಗಾರೆಯವರಿಗೆ ಒಂದು ದಿನಕ್ಕೆ 1,500 ರೂಗಳಂತೆ ಸುಮಾರು 20,000 ರೂಗಳನ್ನು ಇದನ್ನು ಸ್ವಚ್ಛಗೊಳಿಸಿ ಕಾಂಕ್ರೀಟ್ ಹಾಕಿ ತಳಭಾಗದಲ್ಲಿ ಬಹಳ ಸ್ವಚ್ಛಂದವಾಗಿ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನೀರು ಇಲ್ಲಿಂದ ಹೊರಹೋಗಲು ಬಹಳ ಶ್ರಮವಹಿಸಿ ಈ ಒಂದು ಕೆಲಸವನ್ನು ಮಾಡಿ ಮುಗಿಸಿರುತ್ತೇವೆ. ಅಂದು ಈ ಎಲ್ಲ ಕೆಲಸ ಕಾರ್ಯಕ್ಕೆ ನಮ್ಮಿಂದ ಸುಮಾರು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರಿಂದ ಸುಮಾರು 50,000 ರೂಗಳನ್ನು ವಿನಿಯೋಗಿಸಲಾಗಿರುತ್ತದೆ. ಪ್ರಸ್ತುತ ಈ 97ನೇ ಸುತ್ತಿನ ಪಾದಯಾತ್ರೆಯ ಸವಿನೆನಪಿಗಾಗಿ ವಾಡಿಕೆಯಂತೆ 21 ಬಾರಿ ಘಂಟಾನಾದ. धन्योस्मि माता, धन्योस्मि।